ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನನಗೆ ಒಂದು ಅಭ್ಯಾಸ, ಶನಿವಾರದೊತ್ತು ನಾನು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗ್ತೀನಿ. ನಮ್ಮ ಮನೆ ದೇವರು ಶ್ರೀನಿವಾಸ ಆಗಿರೋದ್ರಿಂದ. ಆದರೆ ಅಲ್ಲಿ ನಾನು ಕಳೆದ ಒಂದು 2 ತಿಂಗಳಿಂದ ಗಮನಿಸ್ತಾ ಬಂದಿದ್ದೀನಿ, ಒಬ್ಬ ವ್ಯಕ್ತಿ ಓಂ ನಮೋ ನಾರಾಯಣ ಈ ಮಂತ್ರ ಜಪ ಮಾಡ್ತಾನೆ ಇರ್ತಾರೆ ಗುರುಗಳು ಪ್ರತಿ ವಾರ. ಈಗ ನಾನು ಒಂದು ವಾರ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಅಂತೂ ನೋಡ್ತೀನಿ ಮತ್ತೆ ಮಾಡಲ್ಲ. ಅಲ್ಲ, ಅದು ಗೊತ್ತು, ಬಟ್ ಅಷ್ಟು ಜಪ ಮಾಡ್ತಾ ಇರ್ತಾರೆ ಅವರು. ನೀವು ಈ ಒಂದು ಅಷ್ಟಾಕ್ಷರಗಳ ಬಗ್ಗೆ ಎಲ್ಲ ಸಾಕಷ್ಟು ಸರಿ ಹೇಳಿದ್ದೀರಾ. ಬಟ್ ಒಂದು ಡೌಟ್ ಏನು ಬಂತಂದರೆ, ಈ ಮಂತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಇದೆಯಾ? ಆ ಥರ ಜಪ ಮಾಡೋದ್ರಿಂದ ಅವ್ರು ಅದೇ ಮಾಡ್ತಿರ್ತಾರೆ. ಒಂದ್ಸರಿ ಅವ್ರನ್ನೇ ಕೇಳೋಣ ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಧೈರ್ಯ ಮಾಡಿ. ಬಟ್ ಅದಕ್ಕೆ ಮುಂಚೆ ತಮ್ಮನ್ನು ಕೇಳೋಣ, ಏನು ಹೇಳ್ತಾರೆ ಕೇಳಿ, ಏನು ಶಕ್ತಿ ಇದೆ ಅಂತ ಕೇಳಿ ಒಂದ್ಸಲ. ಸೊ ಇದೇ ವಿಚಾರವಾಗಿ ಇವತ್ತಿನ ಒಂದು ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ ಗುರುಗಳೇ. ಸೊ ಈ ಒಂದು ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಅನ್ನುವಂಥದ್ದು ಇದೆಯಾ? ಸೊ ಈ ಜಪ ಮಾಡೋದ್ರಿಂದ ನಮಗೂ ಏನಾದರೂ ಲಾಭ ಸಿಗುತ್ತಾ? ಬಿಕಾಸ್ ನಾನು ಟೆಂಪಲ್ಗೆ ಹೋಗಿ ಬರ್ತಾ ಇದ್ದೀನಿ ಅಷ್ಟೇ. ಕೇಳಿದ ಪ್ರಶ್ನೆಗೆ ಹೇಳ್ತೇನೆ, ಆದರೂ ಒಂದ್ಸಲ ಅವ್ರನ್ನ ಕೇಳಿ ಹೇಳ್ತಾರೆ, ನೋಡೋಣ. ನಿಮ್ಮ ಪ್ರಶ್ನೆ ಏನು? ಓಂ ನಮೋ ನಾರಾಯಣ ಅಂತಾರೆ, ಅದನ್ನೇ ಜಪ ಮಾಡ್ತಾ ಕೂತಿರ್ತಾರೆ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಓಂ ನಮೋ ನಾರಾಯಣಾಯ ಅನ್ನುವ ಅಷ್ಟಾಕ್ಷರಿ ಬಹುಶಃ ನಮ್ಮ ಪ್ರತಿನಿತ್ಯದ ಅದು ಯಾವುದೇ ಆಗಿರ್ಬೋದು, ಹಸಿವನ್ನು ನೀಗಿಸುವ ದಿವ್ಯ ಶಕ್ತಿ. ಅದು ದಿವ್ಯ ಶಕ್ತಿ. ಇನ್ನು ನಾನೇನು ಹೇಳೋದೇ ಬೇಡ ನಿಮಗೆ. ನಮ್ಮ ಪ್ರತಿನಿತ್ಯದ ನಮ್ಮ ಜೀವಮಾನದ ಹಸಿವನ್ನು ನೀಗಿಸುವ ಮಹಾಶಕ್ತಿ ಅದು. ಅದಕ್ಕೆ ಈ ರಾಮಾನುಜರು ದೀನ ದಲಿತರ ಸೇವೆ ಮಾಡಲೆಂದೇ ಸ್ವಾಮಿ ಸಂಸಾರ ತೊರೆದು ಸನ್ಯಾಸಿಯಾದೆ, ದೇಶ ಸುತ್ತುತ್ತ ಬಂದೆ ಕೋಶ ಓದುತ್ತ ನಿಂದೆ, ಪಾಮರರ ಕಣ್ಣೀರ ಒರೆಸಲೆಂದೇ ನಾ ಬಂದೆ. ಅವರು ಗೋಪುರದ ಮೇಲೆ ಹತ್ತಿ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ ಸಾರ್ವಜನಿಕವಾಗಿ. ಆ ಮಂತ್ರ ಅದೇ ರಾಮಾನುಜರಿಗೆ ಅವರ ಗುರುಗಳು ಉಪದೇಶ ಮಾಡಿರ್ತಾರೆ. ಆಗ ಆ ಗುರುಗಳು ಹೇಳ್ತಾರೆ, ಉಪದೇಶ ಮಾಡುವಾಗ ಈ ಮಂತ್ರವನ್ನು ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಉಪದೇಶ ಮಾಡಬಾರದು. ಇದು ಅಷ್ಟೊಂದು ಶಕ್ತಿ ಇರತಕ್ಕಂತಹ ಮಂತ್ರ. ಈ ಮಂತ್ರವನ್ನು ಉಪಾಸನೆ ಮಾಡಿದವರು ಪೂರ್ಣವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ನೀನೇನಾದರೂ ನನ್ನ ಅಪ್ಪಣೆ ಇಲ್ಲದೆ, ಅಂದರೆ ನಾನು ಕೊಟ್ಟ ಈ ದೀಕ್ಷಾ ಮಂತ್ರವನ್ನು ನೀನು ಏನಾದರೂ ಬೇರೆ ಯಾರಿಗಾದರೂ ಉಪದೇಶ ಮಾಡಿದರೆ ನೀನು ನರಕಕ್ಕೆ ಹೋಗ್ತೀಯಾ ಅಂತ ಗುರುಗಳು ಹೇಳಿರ್ತಾರೆ. ಯಾರಿಗೆ? ರಾಮಾನುಜರಿಗೆ. ವಿಶಿಷ್ಟಾದ್ವೈತ ಸಂಪಾದಕರಾಗಿರತಕ್ಕಂತಹ ರಾಮಾನುಜರಿಗೆ. ಅಂತಹ ರಾಮಾನುಜರು, ಹೌದಾ, ಒಟ್ಟಾರೆ ಈ ಮಂತ್ರವನ್ನು ಹೇಳಿ 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 ಸಿದ್ಧಿ ಮಾಡಿಕೊಂಡವ ಸ್ವರ್ಗಕ್ಕೆ ಹೋಗ್ತಾನೆ, ನಾನು ಯಾರಿಗಾದರೂ ಹೇಳಿದರೆ ನನ್ನ ನರಕ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಏನು ಮಾಡೋದು ಈ ತೊಳಲಾಟದಲ್ಲಿ? ಕಚಿತ್ ಅಂದೇ ಆ ಚಿಂತೆಯನ್ನು ಬಿಟ್ಟು ರಾಮಾನುಜರು ಎಲ್ಲರನ್ನು ಕೂಡ ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದ ಹತ್ರ ಬನ್ನಿ ಎಲ್ಲರನ್ನು ಕರೆದು ಬಿಟ್ಟು ಆ ಒಂದು ದೇವಾಲಯದ ಪ್ರಾಂಗಣದಲ್ಲಿರತಕ್ಕಂತಹ ರಾಜಗೋಪುರದ ಶಿಖರವನ್ನು ಏರಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಎನ್ನುವ ಅಷ್ಟಾಕ್ಷರ ಮಂತ್ರವನ್ನು ಉಪದೇಶವನ್ನು ಮಾಡಿಯೇ ಬಿಟ್ಟರು. ಎಲ್ಲರೂ ಕೂಡ ಆ ಮಂತ್ರ ಹೇಳ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ಮತ್ತು ಅವ್ರ ಗುರುಗಳು ಗೊತ್ತಾಗ್ಬಿಡ್ತು. ಆ ಗುರುಗಳು ಮತ್ತೂ ಶಾಪ ಹಾಕಿದ್ರು, ನೀನು ನರಕಕ್ಕೆ ಹೋಗ್ತೀಯಾ, ನೀನು ನರಕ ಪ್ರಾಪ್ತಿನೇ ಅಂತಂದರು. ಆಗ ರಾಮಾನುಜರು ಒಂದು ಮಾತು ಹೇಳಿದ್ರು, ಗುರುಗಳೇ, ಇಷ್ಟೂ ಜನ ಸ್ವರ್ಗಕ್ಕೆ ಹೋಗ್ತಾರೆ ಅಂತಂದರೆ ಅವ್ರ ಪರವಾಗಿ ನಾನು ನರಕಕ್ಕೆ ಹೋಗಲಿಕ್ಕೆ ಸಿದ್ಧನಿದ್ದೇನೆ. ಅವರಷ್ಟೂ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ನಾನೊಬ್ಬ ಅವರಿಗೋಸ್ಕರ ಈ ನೋವು ಅನುಭವಿಸ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಒಂದಾದರೆ, ಹೇಳ್ತೀನಲ್ಲ, ನಿಮ್ಮ ಜೀವಮಾನದ ಹಸಿವನ್ನು ನೀಗಿಸ್ತಕ್ಕಂತಹ ಯಂತ್ರ ಇದು, ಮಂತ್ರ ಇದು, ತಂತ್ರ ಇದು, ಒಂದು ಅಕ್ಷಯ ಇದು. ಎಲ್ಲೂ ಕೂಡ ಕ್ಷಯವೇ ಅನ್ನೋ ಪದಕ್ಕೆ ಅಲ್ಲಿ ಹತ್ರ ಸುಳಿಯಲ್ಲ, ಅಂತಹ ಅಕ್ಷಯ ಇದು. ಇಲ್ಲಿ ಇನ್ನೊಂದು ನೀವು ಗಮನಿಸೋದಾದರೆ,
ನಾರದ ಮಹರ್ಷಿ ನಾರಾಯಣ 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 ಅಂತಲೇ ಇರ್ತಾರೆ. ಆ ನಾರದ ಒಂದು ಸಲ ವೈಕುಂಠ ವಾಸನೆ ಚೈವ, ವೈಕುಂಠದಲ್ಲಿರ್ತಕ್ಕಂಥ ಮಹಾವಿಷ್ಣುವನ್ನು ಸ್ವಾಮಿ ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ, ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದಾಗ, ನೀನು ನನ್ನನ್ನು ಕೇಳಬೇಡ, ನೀನು ಹೋಗಿ ಭೂಲೋಕದಲ್ಲಿ ಒಂದು ಕೀಟ ಇದೆ, ಆ ಕೀಟವನ್ನು ಕೇಳು ಅಂತ ಹೇಳ್ತಾನೆ. ಹೌದಾ, ಸರಿ ಸ್ವಾಮಿ ಅಂತೇಳಿ ನಾರದ ಬಂದು ಭೂಲೋಕದಲ್ಲಿರ್ತಕ್ಕಂತಹದ್ದು ಒಂದು ಕೀಟ. ಅದು ಯಾವುದು ಅಂತಂದರೆ ಒಂದು ರೀತಿಯ ಮರವನ್ನು ಕೊರೆಯತಕ್ಕಂಥ ಕೀಟ ಅದು. ಆ ನಾರದ ಬಂದು, ಕೀಟವೇ ಓಂ ನಮೋ ನಾರಾಯಣಾಯ ಅನ್ನೋದರ ಅರ್ಥವೇನು, ಓಂ ನಮೋ ನಾರಾಯಣ ಶಕ್ತಿ ಎಷ್ಟು ಅಂತ ಕೇಳಿದ ಅದನ್ನು ಕೇಳಿಸ್ಕೊಂಡು ಕೂಡಲೇ ಸತ್ತೋಗುತ್ತೆ. ಅದು ಈ ಮಂತ್ರ ಕೇಳಿಸ್ಕೊಂಡು ಕೂಡಲೇ ಸತ್ತೋಯ್ತದು. ಅಯ್ಯೋ ರಾಮ, ಸತ್ತೋಯ್ತಲ್ಲ ಇದು. ಮತ್ತೆ ನಾರದ ಬಂದ ಮಹಾವಿಷ್ಣು ಕೇಳಿದ, ಸ್ವಾಮಿ ಆ ಕೀಟದ ಬಳಿ ಹೋಗಿ ನಾನು ಕೇಳಿದೆ, ಆ ಕಿವಿ ಹತ್ರ ಈ ಮಂತ್ರ ಹೇಳಿದ ಕೂಡಲೇ ಸತ್ತೋಯ್ತು. ಹೌದಾ, ಸರಿ ಸರಿ ಸರಿ, ಹಾಗಾದರೆ ಇನ್ನೊಂದು ಸಲ ನೀನು ಭೂಲೋಕಕ್ಕೆ ಹೋಗಿ ಒಂದು ಹಸು ಕರು ಇರುತ್ತೆ, ಆ ಹಸು ಕರುವಿನ ಬಳಿ ಹೋಗಿ ನೀನು ಇದರದ್ದು ಶಕ್ತಿ ಕೇಳು ಅಂತೇಳಿ. ಸರಿ ಸ್ವಾಮಿ ಅಂತೇಳಿ ಮತ್ತು ವೈಕುಂಠದಿಂದ ನಾರದ ಬಂದು ಆ ಹಸುವಿನ ಕಿವಿ ಬಳಿ ಹತ್ರ ಈ ಓಂ ನಮೋ ನಾರಾಯಣ ಎನ್ನುವ ಈ ಮಂತ್ರದ ಶಕ್ತಿ ಏನು ಅಂತ ಕೇಳುತ್ತೆ. ಇದೇ ರೀತಿ 4 ಸಲ ರಿಪೀಟ್ ಮಾಡ್ತಾನೆ ಮತ್ತು ಆ ಹಸುಕರು ಸತ್ತೋಗ್ತಾರೆ. ಅಯ್ಯೋ ಕರ್ಮವೇ, ಇದೇನಿದು, ಈ ಮಂತ್ರ ನಾನು ಅಲ್ಲಿ ಬಂದು ಹೇಳೇ ಸತ್ತೋಗ್ತಾ ಇದೆಯಲ್ಲ. ಮತ್ತೆ ನಾರದ ಓಡಿ ಬರುತ್ತಾನೆ ವೈಕುಂಠಕ್ಕೆ. ಅಲ್ಲಿ ಮತ್ತೆ ಇದೇ ಪದ್ಧತಿ, ಸ್ವಾಮಿ ಮತ್ತು ನೀವು ಹೇಳಿದ್ರಾ, ನಾನು ಹೋಗ ಮಂತ್ರ ಶಕ್ತಿ ಕೇಳಿದ್ನಾ, ಸತ್ತೋಯ್ತು ಸ್ವಾಮಿ, ಹಸು ಸತ್ತೋಯ್ತು. ಸರಿ, ಈಗ ನೀನು ಇಲ್ಲಿ ಒಬ್ಬ ರಾಜ ಇದ್ದಾನೆ, ಆ ರಾಜನಿಗೆ ಒಬ್ಬ ಮಗು ಹುಟ್ಟಿದೆ, ಸಣ್ಣ ಮಗು ಹುಟ್ಟಿದೆ. ಆ ಮಗುನ ಕೇಳು, ಆ ಮಗು ಕಿವಿಯ ಬಳಿ ಹೋಗಿ ಹೇಳು. ಆ ಮಗು ಹೇಳುತ್ತೆ, ಅಯ್ಯೋ ನಾನು ಹೋಗಲ್ಲ ಸ್ವಾಮಿ, ಈಗಾಗಲೇ 2 ಪ್ರಾಣಿನ ಕೊಂದ ಪಾಪ ನನಗಿದೆ, ಇನ್ನು ಆ ಮಗು ಏನಾದರೂ ನಾನು ಈ ಮಂತ್ರ ಹೇಳುತ್ತಾ ಸತ್ತು ಬಿಟ್ಟರೆ ನನಗೆ ಪಂಚಮಹಾಪಾತಕ ಸುತ್ಕೊಳ್ಳಲ್ವೇನೋ ಅಂತ ನಾರದ ನಾನು ಕೇಳಲ್ಲ ಅಂತ ಭಯಪಟ್ಟು ಬಿಡ್ತಾನೆ. ಆ ನಂತರ ಮಹಾವಿಷ್ಣು ಹೇಳ್ತಾನೆ, ಇಲ್ಲ ಇಲ್ಲ, ನಿನಗೆ ಆ ಪಂಚಪಾತಕ ಸುತ್ತಕೊಳ್ಳೋದೇ ಇಲ್ಲ, ಆ ರೀತಿ ವರ ನಾನು ಕೊಡ್ತೀನಿ, ನೀನು ಹೋಗಿ ಆ ಮಗುನ ಕೇಳು. ಸರಿ ಸ್ವಾಮಿ. ಆಗ ಆ ಮಗು ಹತ್ರ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಈ ಶಕ್ತಿಯ ಈ ಒಂದು ಮಂತ್ರದ ಶಕ್ತಿ ಏನು ಅಂತ ಕೇಳಿದಾಗ ಆ ಮಗು ದಿಢೀರ್ನೆ ತಕ್ಷಣ ವಯಸ್ಕನಾಗಿ ಹೇಳುತ್ತೆ, ನಾರದ ಮಹರ್ಷಿಯೇ ಧನ್ಯೋಸ್ಮಿ, ಅನಿಗೃಹಿತೋಸ್ಮಿ, ಕೃತಾರ್ಥೋಸ್ಮಿ, ಕೃಪಾನಿದೆ, ನೀನೇ ನನಗೆ ಕೃಪೆ ತೋರದೆ ಮಹಾನುಭಾವ. ನಾನು ಈ 2 ಜನ್ಮಗಳ ಹಿಂದೆ ಮೊದಲೊಂದು ಕೀಟ ಹಾಕಿದ್ದೆ, ಆ ಕೀಟ ನಾನು ಆ ಮಂತ್ರ ಕೇಳಿಸ್ಕೊಂಡು ಕೂಡಲೇ ಮುಕ್ತಿ ಸಿಕ್ತು. ನಂತರ ಹಸು ಆಗಿಬಿಟ್ಟಿದೆ, ಅಲ್ಲೂ ನೀವು ಆ ಮಂತ್ರ ಬಂದು ಹೇಳಿದ್ರಿ, ಅಲ್ಲೂ ನಾನೊಂದು ಮೋಕ್ಷ ಪಡ್ಕೊಂಡೆ. ಆ ನಂತರ ಅದೇ ಹಸುನೇ ರಾಜನ ಮನೆಯಲ್ಲಿ ಮಗು ಆಗಿಬಿಟ್ಟಿದ್ದೇನೆ. ಇನ್ನು ಇದಕ್ಕಿಂತಲೂ ಶಕ್ತಿ ಹೇಳ್ಬೇಕಾ, ನಾನು ಇದಕ್ಕಿಂತ ಶಕ್ತಿ ನಾನು ತೋರಿಸ್ಬೇಕಂತ ಆ ಮಗು ಮಾತಾಡಿ ಮತ್ತೆ ಯಾವ ಜೀವನಕಲ್ಲಿ ಆ ಮಗು ತೀರಾ ಮತ್ತೆ ತೊಟ್ಟಲಲ್ಲಿ ಮಲಗತ್ತೆ. ಇದನ್ನು ಕೇಳಿದ ನಾದರಿಗೆ ಆಶ್ಚರ್ಯವಾಗಿ ಅಲ್ಲಿಂದ ಆಚೆಗೆ ವೈಕುಂಠಕ್ಕೆ ಬರಲೇ ಇಲ್ಲ ಇವ. ಮತ್ತೆ ಓಂ ನಮೋ ನಾರಾಯಣ ಎನ್ನುವ ಮಂತ್ರ ಅಷ್ಟಾಕ್ಷರದ ಶಕ್ತಿಯನ್ನು ಆತ ಅರಿತುಕೊಂಡು ಎಲ್ಲ ಲೋಕದಲ್ಲೂ ನಾರಾಯಣ 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 ಅಂತ ಹೊರಟಾವ. ಅಷ್ಟು ಶಕ್ತಿ ಇದೆ. ನಿಮಗೆ ಎಷ್ಟು ಶಕ್ತಿ ಬೇಕೋ ಪಡ್ಕೊಳ್ಳಿ ಅಪ್ಪ. ಅದ್ಭುತವಾಗಿತ್ತು ಗುರುಗಳ ಕತೆ, ಒಂಥರ ಮೈ ರೋಮಾಂಚನ ಆಯಿತು. ನಿಜಕ್ಕೂ ಮಗು ಆ ರೀತಿ ಮಾತಾಡ್ತು ಅಂತ ಕೇಳಿದ್ಮೇಲೆ ಅದೊಂದು ರೀತಿ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅವ್ರು ಯಾಕೆ ಇದನ್ನು ಜಪ ಮಾಡ್ತಾ ಇರ್ತಾರೆ, ಈ ಒಂದು ಅಷ್ಟಾಕ್ಷರ ಇರೋವಂಥ ಒಂದು ಪವರ್ ಏನು ಅನ್ನೋಂಥದ್ದನ್ನ ತಿಳ್ಕೊಂಡ್ವಿ. ಇನ್ನು ನಮಗೆ ಬೇಕಾದರೆ ನಾವು ಎಷ್ಟು ಬಾರಿ ಆದರೂ ಜಪ ಮಾಡ್ಕೊಳ್ಳಿ ಅಂತ ನೀವು ನಮ್ಮ ಒಂದು ಇದಕ್ಕೆ ಬಿಟ್ಬಿಟ್ಟಿದ್ದೀರಾ ಗುರುಗಳೇ. ಈ ಒಂದು ಓಂ ನಮೋ ನಾರಾಯಣ ಈ ಒಂದು ಬೀಜ ಮಂತ್ರದ ಒಂದು ಪವರ್ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.